ದೇವರು ಎಲ್ಲ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿರ್ತೀನಿ. ಇವತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆಮೇಲೆ ಜೊತೆಗೆ ಸೂಪ್ ಫ್ರಮ್ ಸೋ ಫಿಲಮ್ಗೆ ಹೋಗ್ತಾ ಇದ್ದೀವಿ. ಆಮೇಲೆ ಗಣಪತಿ ಹಬ್ಬಕ್ಕೆ ನಾವು ನಮ್ಮ ಗ್ಯಾಂಗು ಫುಲ್ ಕಲೆಕ್ಷನ್ ಮಾಡಿದ್ದೀವಿ. 1300 ರೂಪಾಯಿ. ಇವತ್ತು ಮಾಡಬೇಕಿತ್ತು, ಆದರೆ ಯಾರೂ ಇಲ್ಲ. ನಾಳೆ ಮಾಡ್ತೀವಿ. ಹಬ್ಬ ಇನ್ನು 2 ದಿವಸ ಅಂದರೆ ಸುಮಾರಾಗಿ ತರ್ತೀವಿ ಗಣೇಶನ. ನಾನೇ ಸ್ಕೂಟ್ರನ್ನ ಆಚೆಗೆ ತಂದಿದ್ದು, ರೆಡಿಯಾಗಿದ್ದೀನಿ. ನಮ್ಮ ಕರಿಗಜಾಮೂನ್ ಬಂದಿದ್ದರೆ ಇವತ್ತು ಸ್ನಾನ ಮಾಡ್ತಾಯಿದ್ದಾರೆ. ಈಗ ನಾವು ಹೊರಡ್ತಾ ಇದ್ದೀವಿ. ನಮ್ಮ ಕರಿಗಜಾಮೂನ್ ಅವರು ಸ್ನಾನ ಮಾಡಿಬಿಟ್ಟು ಸ್ಕೂಟ್ರಲ್ಲಿ ಬರ್ತಾರಂತೆ. ಈ ಸ್ಕೂಟ್ರಲ್ಲಿ ನಮ್ಮ ಸೈಕಲ್ ನೋಡ್ಬೋದು, ಕಾಸಕ್ಕೆ ನಿಂಜ ಹಿಂಗೆ ಹೀಗಿದೆ ಅಂತ. ಫುಲ್ ಚಾಮುಂಡಿ ಬೆಟ್ಟಗಳೆಲ್ಲ ರಶ್ಶು. ಕಣ್ಣು ಕೆಂಪಾಗಿದೆ ಅಂತ ಎಲ್ಲರೂ ಹೇಳ್ತವ್ರೆ. ಅದಕ್ಕೆ ನಾವು ಈಗ ಹೋಗ್ತಾ ಇದ್ದೀವಿ. ಹಂಗೆ ಹ್ಯಾಂಡ್ ಸ್ಟಿಕ್ ತಗಿಸ್ಕೊತೀನಿ ನಮ್ಮ ಅಮ್ಮನ ಕೈಲಿ. ಕರಿಗಜಾಮೂನ್ ಬಂದಿದ್ರೆ ನಮ್ಮ ಅಣ್ಣ ಕರಿಗಜಾಮೂನ್ ಹೆಸರಲ್ಲಿ ಫೇಮಸ್ಸು ನಮ್ಮ ಊರಲ್ಲಿ. ಒಡೆ ಬಿಡ್ತಾ ಇದ್ದಾನೆ ನಮ್ಮ ಅಣ್ಣ, ನೋಡ್ಬೇಕು. ಮುಖ ಮುಚ್ಕೊತಾ ಇದ್ದಾನೆ. ನಮ್ಮಮ್ಮ ನಮ್ಮ ಸಿಂಚಕ್ಕ ಫ್ಯಾಷನ್ ಅಂತ ಹಂಗೆ ಬಂದಿದ್ದಾರೆ ನೋಡಿ. ನಮ್ಮ ಅತ್ತೆನೂ ನಮ್ಮ ಕರಿಗಜಾಮೂನ್ ಅವರು ಹೋಯ್ತಾ ಆಗ್ತಾರೆ. ಅಮ್ಮ ಹಿಂಗೆ ಶಾರ್ಟ್ ಕಟ್ಟಲ್ಲಿ ಹೋಗ್ಬೋದಲ್ಲಮ್ಮ. ಈಗ ನಾವು ಹೊರಡ್ತಾ ಇದ್ದೀವಿ. ಜ್ಯೂಸೇ ಬಿದ್ದೋಗಿತ್ತು ನಂದು. ಜಸ್ಟ್ ಮೈಸೂರು ಅರಮನೆ ಇದು ವೀರ ಒಡೆಯರ ಅರಮನೆ. ಅದು ಈಗ 6 ಗೇಟಲ್ಲಿ ಇದ್ವಿ ನಾವು. ಇದು ರಾತ್ರಿ ಹೊತ್ತೆಲ್ಲ ನೀರು ಬರುತ್ತೆ. ದಸರಾ ಇದ್ದಾಗ ಮಾಡ್ತಾರೆ. ಇದರಲ್ಲಿ ಅವ್ರು ಒಳಗೆ ಹೋಗ್ಬಿಟ್ಟು ಫುಲ್ಲು ವಾಸನೆ ಸ್ವಲ್ಪ ಕಳ್ತೋಗಿದ್ದು. ಆವಾಗ ಉಸಿರಾಡೋಕ್ಕೆ ಆಗಿಲ್ಲ. ಇಲ್ಲಿ ನೆಟ್ಟೆಲ್ಲ ಆಫ್ ಮಾಡ್ತಾರೆ. ನಮ್ಮ ಕರಿಗಜಾಮೂನ್ ಏನೇನೋ ಅಂತ ಇದ್ದಾರೆ ನನ್ನ ಬಗ್ಗೆ. ಸ್ವಲ್ಪ ಮೈ ಜಾಸ್ತಿ ಆಗ್ಬಿಟ್ಟಿದೆ ಕರಿಗಜಾಮೂನ್ ಅವ್ರಿಗೆ. ಹಂಗೆ ಆಡ್ತಾ ಇರಲಿ ದಿನ. ಕರಿಗಜಾಮೂನ್ ಬಸ್ ಬಂದಿದೆ, ಓಡಬೇಕು. ಕರಿಗಜಾಮೂನ್ ಟೀ ಫಾರ್ ತಿಪ್ಪೆ. ನಮ್ಮ ಅಣ್ಣನ ಟೀಯಿಂದ ತಿಪ್ಪರಾಜು ಅಂತ ನಮ್ಮ ಅಣ್ಣನ ಹೆಸರು. ಕರಿಗಜಾಮೂನ್ ತಿಪ್ಪರಾಜು ಹೆಸರು ಚೊಮ್ಮೆ ಚೆನ್ನಾಗಿ. ಈಗ ಮೈಸೂರಿಗೆ ಬಸ್ ಹತ್ತಿ ಬಂದಿದ್ವಿ. ಸಖತ್ ಕ್ರೌಡ್ ಇದೆ ಮಾತ್ರ. ಯಾರೋ ಬರ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ನಾವು ಮುಂದೆ ಹೋಗ್ತಾ ಇದ್ದೀವಿ. ಇದೇನೇನೋ ಹೇಳ್ತಾ ಇದ್ದಾರೆ. ಸಾಂಗ್ ಆಡ್ತಾಯಿದ್ರು, ಈಗಿಲ್ಲ. ಫಸ್ಟು ನಾವೊಂದು ಹ್ಯಾಂಡ್ ಸ್ಟಿಕ್ ತಗೋಬೇಕು ಅಂದಿದ್ದೀವಿ. ನೋಡೋಣ ನಮ್ಮ ಅಮ್ಮ ತಗೊಡ್ತಾರ ಅಂತ. ಇದೆಲ್ಲ ನೋಡ್ಬೋದು ಹೆಂಗೆ ಇದು ಮಾಡ್ಕೊಳ್ತಾ ಇದ್ದಾರೆ. ತನ್ನ ಕೆಲಸ ಎಲ್ಲಿ ಕೈಬೇಕಾ ಎಲ್ಲಿ ತಗೊಳ್ಳಿಬೇಕಾದ್ರೆ. ಮುಂದೆ ಹೋಗ್ತಾ ಇದ್ದೀವಿ. ಇದಕ್ಕೇನಂತಾರೆ? ಇದಕ್ಕೆ ಗೊತ್ತಿಲ್ಲ ಅಂತೆ. ಈಗ ನಮ್ಮ ಸಿಂಚರ್ಗಂಗೆ ಹೋಟೆಲ್ಲು ಇಲ್ಲೇ ಇದೆ. ದರ್ಶನ ಮಾಡಿಕೊಂಡು ಡೈರೆಕ್ಟ್ ಹೋಗ್ಬೋದು. ನಮ್ಮ ಕರಿಗಜಾಮೂನ್ ತಿಪ್ಪರಾಜು ಅವರು ಮುಂದೆ ಹೋಗ್ತಾ ಇದ್ದಾರೆ. ನಮ್ಗೆ ಹೊಟ್ಟೆ ಆದರೆ ದರ್ಶನ ಮಾಡಿಕೊಂಡೇ ಇದು ಮಾಡಬೇಕು. ಗರುಡ ಮಾಲಲ್ಲಿ ನಾವು ಸೂಪ್ ಫ್ರಮ್ ಸೋ ನೋಡೋದು. ಹೋಗ್ತಾ ಇದ್ದೀವಿ ಕಷ್ಟಪಟ್ಟು ನಡ್ಕೊಂಡು. ನಾವೆಲ್ಲ ಸಿಂಚಕ ಲಾಸ್ಟಲ್ಲಿ ಬರ್ತಾ ಇದ್ದಾರೆ. ಈಗ ಟಿಕೆಟ್ ತಗೊಂಡಿದ್ದೀವಿ ನಾವು, ಹೋಗ್ತಾ ಇದ್ದೀವಿ. ಮತ್ತೆ ಟಿಕೆಟ್ ತಗೊಂಡಿದ್ದೀರಿ, ಹೋಗ್ಬೇಕು. ತಡೀರಿ, ಹೋಗ್ತಾ ಇದ್ದೀವಿ. 30 ರೂಪೀಸ್ ಟಿಕೆಟ್ ತಗೊಂಡು ಎಲ್ಲ ಒಳಗೆ ಹೋಗ್ತಿದ್ದಾರೆ. ತುಂಬ ರಶ್ ಇದೆ ಆ್ಯಕ್ಚುಲಿ. ಕೊನೆಗೂ 2.5 ಗಂಟೆ ಕ್ಯೂವಲ್ಲಿ ನಿಂತ್ಕೊಂಡು ಅಮ್ಮನ ದರ್ಶನ ಮಾಡಿದ್ವಿ. ತುಂಬ ರಶ್ ಇತ್ತು ಮಾತ್ರ.
ಈಗ ಫಿಲಮ್ ನೋಡೋಕ್ಕೆ ಗರುಡ ಮಾಲ್ ಹತ್ರ ಇದ್ದೀವಿ. ಫುಲ್ ರಶ್ ಆಗಿತ್ತು, ದರ್ಶನ ಮಾಡೋದು ಲೇಟ್ ಆಗಿತ್ತು. ಈಗ ಊಟ ಮಾಡ್ದಾನೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಲ್ಲ ಹಿಂಗೆ ಐತಿ ಅಂತ ನಾವು ಬರ್ತಾ ಇರ್ಬೇಕಾದ್ರೆ 3 ಜಿರಾಫ್ ನೋಡ್ದೋ, ನಿಮಗೆ ತೋರಿಸ್ತದ ಅಂದ್ಕೊಂಡು. ಆದರೆ ಫೋನ್ ನಮ್ಮಮ್ಮ ನೋಡ್ತಾ ಇತ್ತು, ಅದಕ್ಕೆ ತೋರ್ಸೋಕ್ಕಾಗಿಲ್ಲ, ಸಾರಿ. ಈಗ ಗರುಡ ಮಾಲ್ ಒಳಗಡೆ ಹೋಗ್ತಾ ಇದ್ದೀವಿ. ಫಸ್ಟಲ್ಲಿ ಅದು ಇದಿತ್ತು, ಆಮೇಲೆ ಇದು ಈಗ ಹೋಗ್ತಾ ಇದ್ದೀವಿ ಇಲ್ಲಿಗೆ. KFCಗೆ ಹೋಗೋಣ ಅಂದರೆ ನಮ್ಮಮ್ಮ ಬೇಡ ಅಂತ ಇದ್ದಾರೆ. ನೋಡ್ಬೋದು ಗರುಡ ಮಾಲ್ ಹಿಂಗೆ ಇದೆ ಅಂತ. ಆ್ಯಕ್ಚುಲಿ ಎಲ್ಲರಿಗೂ ತುಂಬ ಹಸಿವಾಗಿತ್ತು, ಅದಕ್ಕೆ ಫಸ್ಟು ಊಟ ಮಾಡಿಕೊಂಡೆ ಮೂವಿ ನೋಡುವ ಅಂತ ಸಾತ್ವಿಕ್ ರೂಫ್ ಟಾಪ್ ಕೆಫೆಗೆ ಬಂದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಇದು ರೆಸ್ಟೋರೆಂಟು, KR ಮೊಹಲ್ಲಾದಲ್ಲಿ ಇರೋದು. ಈಗ ರೆಸ್ಟೋರೆಂಟ್ ಬಂದಿದ್ದೀವಿ, ನೋಡ್ಬೋದು ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ರೆಸ್ಟೋರೆಂಟು. ಟೈಮ್ 1 ಗಂಟೆ ಆಯಿತು, ಅದ್ರಲ್ಲಿ ಮೂವಿ ನೋಡೋಕೆ ಹೋಗಿಲ್ಲ, ಊಟ ಮಾಡಬೇಕು ಅಂತ ಯಾರುವೆ. ಊಟ ಮಾತ್ರ ಸಖತ್ತಾಗಿತ್ತು, ಬೇಗ ಬೇಗ ತಿನ್ಕೊಂಡು ಹೊರಟ್ವಿ. ತುಂಬ ಟ್ರಾಫಿಕ್. ಆ್ಯಕ್ಚುಲಿ 1/4 ಗಂಟೆ ಬೇರೆ ಲೇಟ್ ಆಗಿಬಿಟ್ಟಿತ್ತು ಗರುಡ ಮಾಲಲ್ಲಿ. ಇನ್ನೊಂದು ಆಟೋ ಬಂದಿರಲಿಲ್ಲ, ವೆಯ್ಟ್ ಮಾಡ್ತಾಯಿದ್ವಿ. ಬಂತು, ಎಲ್ಲರೂ ಹೊರಟ್ವಿ. ನೋಡ್ಬೋದು ನಾವು ಥಿಯೇಟ್ರ್ ಒಳಗಿದ್ದೀವಿ, ಕತ್ಲೆ ಏನೂ ಕಾಣಿಸಲ್ಲ. ಈಗ ಮೂವಿ ಮುಗಿತು, ಎಲ್ಲ ಹೊರಡ್ತಾ ಇದ್ವಿ. ನೋಡ್ಬೋದು ಎಲ್ಲ ಎಷ್ಟು ಜನ ಇದ್ದಾರೆ. ಈಗ ಎಲ್ಲ ಹೊರಡ್ತಾ ಇದ್ದೀವಿ. ಫ್ರಮ್ ಅಂದರೆ ಸುಲೋಚನಾ ಫ್ರಮ್ ಸೋಮೇಶ್ವರ್ ಅಂತ. ಈಗ ಹೊರಡ್ತಾ ಇದ್ದೀವಿ ನಾವು. ಈಗ ನನ್ನ ಫ್ರೆಂಡ್ ಫೋನ್ ಮಾಡಬೇಕು, ಕಲೆಕ್ಟ್ ಮಾಡಿದ್ರ ಅಂತ. ಅಮ್ಮ ಗೋಬಿ ತಿಂದಿದ್ದಾರೆ, ನಮ್ಮ ಕರಿಕ ಜಾಮೂನವರು ಏನೋ ಮಾಡ್ತಾಯಿದ್ದಾರೆ, ಚಂದನ ತಿಂದಿದ್ದಾರೆ. ನಾನೇನೋ ಸ್ಪೆಷಲಾಗಿ ಮಾಡಿಸ್ಕೊತಿದ್ದೀನಿ. ನಾನು ಫುಲ್ಲು ಬಿಸಿ ಆಗಿಬಿಟ್ಟಿದ್ದೀನಿ, ಎಷ್ಟು ಸ್ಪೆಷಲ್ ಮಾಡಿಸ್ಕೊಂಡಿದ್ದೀನಿ ನಾನು. ಅಲ್ಲಿ ನೋಡ್ಬೋದು ಅದೇನು ಅದು ನಂದೇ. ತಡೀರಿ, ನೋಡ್ಬೋದು ನಮ್ಮ ಕರಿಕ ಜಾಮೂನ್ ಅವ್ರಿಗೆ ಉಡ್ಸದ. ಕರಿಕ ಜಾಮೂನ್ ನೋಡಿ. ಇವನು ಇವಾಗ ಪೊಟ್ಯಾಟೊ ಟ್ವಿಸ್ಟರ್ ತಗೊಂಡಿದ್ದಾನೆ. ಇವಳು ಮಸಾಲೆ ಪುರಿ ತಿಂತೋಳೆ. ಅಯ್ಯೋ ನೋಡು, ನಿನ್ನ ಡ್ರೆಸ್ ನೋಡ್ಕೊ. ಕೂದಿದ್ದು ಸಾಂಗ್ ಐತಲ್ಲ, ಅದ ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಯಾವಾಗಲೂ ಇವನಿಗೆ ಸಪೋರ್ಟ್ ಮಾಡ್ತೀರಿ.